ನಮಸ್ಕಾರಗಳು. ಇವತ್ತಿನ ಈ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮ, ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದಂತಹ ಮಾನ್ಯ ರಹೀಂ ಖಾನ್ ಅವರಿದ್ದಾರೆ, ಸಂಸದರಾದಂತಹ ಮಾನ್ಯ ಸಾಗರ್ ಖಂಡ್ರೆ ಅವರೇ, ಶಾಸಕ ಮಿತ್ರರಾದಂತಹ ಡಾಕ್ಟರ್ ಶೈಲೇಂದ್ರ ಬೆದ್ದಾಳೆ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಭೀಮರಾವ್ ಪಾಟೀಲ್ ಅವರೇ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಬಸವರಾಜ್ ಜಾರ್ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ಆಯೋಜಕರು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಶರ್ಮಾ ಅವರೇ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಗಿರೀಶ್ ಬಡೋಲೆ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಡೆ ಅವರೇ, ವೇದಿಕೆ ಮೇಲೆ ಕಮಿಷನರ್ ಇದ್ದಾರೆ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿ ಇದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟಂತಹ ಎಲ್ಲ ಈ ಪಥಸಂಚಲನದಲ್ಲಿ ಭಾಗವಹಿಸಿದಂತ ಪೊಲೀಸ್, ಅರಣ್ಯ, ಗೃಹ ರಕ್ಷಕ, ಸೇವಾದಳ, ಇತರ ಎಲ್ಲ ತಂಡಗಳಲ್ಲಿ ನೀವು ಭಾಗವಹಿಸಿದ್ದೀರಿ. ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಭವಿಷ್ಯದ ಪ್ರಜೆಗಳು, ನಮ್ಮ ರಾಷ್ಟ್ರದ ಆಸ್ತಿ ಅಂದ್ರೆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿನಿಯರು. ನೀವೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಮತ್ತೆ ಇಲ್ಲಿ ಬಂದಂತ ಎಲ್ಲ ನಮ್ಮ ಗಣ್ಯಮಾನ್ಯ ವ್ಯಕ್ತಿಗಳೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ತಮ್ಮೆಲ್ಲರಿಗೆ ಇವತ್ತಿನ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ತಮ್ಮೆಲ್ಲರಿಗೆ ಗೊತ್ತಿದೆ, ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ಪಡೆದು 79 ವರ್ಷ ಆಗಿ 80ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. ನಮಗೆ ಸ್ವಾತಂತ್ರ್ಯ ಪುಕ್ಕಟೆಯಾಗಿ ಸಿಕ್ಕಿಲ್ಲ, ಸುಮ್ಮನೆ ಸಿಕ್ಕಿಲ್ಲ. ಇವತ್ತು 2 ಶತಮಾನಗಳವರೆಗೆ ಪರಕೀಯರ ಆಳ್ವಿಕೆಯಲ್ಲಿದ್ದಂತಹ ಭಾರತ ದೇಶವನ್ನು ಈ ಪರಕೀಯರ ಆಡಳಿತದಿಂದ ಬಂಧನ ಮುಕ್ತಗೊಳಿಸಲಿಕ್ಕೆ ಸುಮಾರು ಜನ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಕಾರಾಗೃಹ ವಾಸ ಅನುಭವಿಸಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ರೀತಿಯಲ್ಲಿ ಸತ್ಯ, ಅಹಿಂಸೆಯ ಒಂದು ಮಾದರಿಯಲ್ಲಿ ಚಳವಳಿಯ ಮುಖಾಂತರ ಇವತ್ತು ಬಹಳಷ್ಟು ಹೋರಾಟ ನಡೀತದೆ. ಅದಕ್ಕಿಂತ ಮುಂಚಿತವಾಗಿಯೂ ಸಹಿತ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ 1857 ಸಿಪಾಯಿ ದಂಗೆ, ಆ ಸಿಪಾಯಿ ದಂಗೆಯಲ್ಲಿ ಸಹಿತ ಸುಮಾರು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಬಲಿದಾನವನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ 40 ವರ್ಷ ಪೂರ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ನೇತೃತ್ವದಲ್ಲಿ ಅಪ್ರತಿಮ ಸಾಹಸಿಗಳಾದಂತ ಸಂಗೊಳ್ಳಿ ರಾಯಣ್ಣ ಅವರು, ಇವತ್ತು ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟುಹಬ್ಬ ಇದೆ. ಅವರಿಗೂ ಈ ವೇದಿಕೆ ಮುಖಾಂತರ ನಮನಗಳನ್ನು ಸಲ್ಲಿಸುತ್ತಾನೆ. ಈ ಹೋರಾಟ ಪ್ರಾರಂಭ ಆಗ್ತದೆ. ಹೀಗಾಗಿ 200 ವರ್ಷಗಳ
ಏನ್ ಬ್ರಿಟಿಷರ ಆಳ್ವಿಕೆ ಹೊಡೆದಾಡುವ ನೀತಿ ಇತ್ತು. ಅನೇಕ ಜನ ಪೋರ್ಚುಗೀಸರು, ಸುಮಾರು ಮೊಘಲರು ಅನೇಕ ಜನ ಬಂದು ಇಲ್ಲಿ ಆಳ್ವಿಕೆ ನಡೆದು ಜನರಿಗೆ ಅನ್ಯಾಯ ಮಾಡಿದಂಥದ್ದು ನಾವೆಲ್ಲ ನೋಡಿದ್ದೇವೆ. ಹೀಗಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಮಹಾತ್ಮ ಗಾಂಧೀಜಿಯವರು, ನೆಹರೂಜಿಯವರು, ವಲ್ಲಭಭಾಯಿ ಪಟೇಲ್ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮತ್ತೆ ಸುಮಾರು ಅಸಂಖ್ಯಾತ ಜನ, ಇವತ್ತು ಸುಭಾಷ್ ಚಂದ್ರ ಬೋಸ್ ರವರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು ಅವರು, ಹೀಗೆ ಅನೇಕ ಹತ್ಯಾಕಾಂಡಗಳಾಗ್ತವೆ. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೀವು ಕೇಳಿದ್ದೀರಿ, ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಗೋರ್ಖಾ ಹತ್ಯಾಕಾಂಡ ರಜಾಕಾರ್ ಸಮಯದಲ್ಲಿ ಆಗಿದ್ದಂಥದ್ದು ಇವತ್ತಿಗೂ ನಮ್ಮೆಲ್ಲರ ಗಮನದಲ್ಲಿದೆ. ಹೀಗಾಗಿ ಸುಮಾರು ರಾಷ್ಟ್ರೀಯ ನಾಯಕರುಗಳು ಇವತ್ತೇನು ಕಾರಾಗೃಹ ವಾಸಾನುಭವವನ್ನು ಮಾಡ್ತಾರೆ. ಎಲ್ಲಾ ಸಮುದಾಯದವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು, ಖಾನ್ ಅಬ್ದುಲ್ ಖಾನ್ ರವರು, ಹೀಗೆ ಸರೋಜಿನಿ ನಾಯ್ಡು ಅವರು, ಸುಮಾರು ಜನ ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ತ್ರಿವರ್ಣ ಧ್ವಜದ ಗೌರವಕ್ಕಾಗಿ ರಕ್ತವನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಆರ್ವಿ ಬೀರಪ್ಪ ಅವರು ಹಿಡ್ಕೊಂಡು ಸುಮಾರು ಜನ, ಭೀಮಣ್ಣ ಮಂತ್ರಿಯವರು, ಇವತ್ತು ರಾಮಚಂದ್ರ ವೀರಪ್ಪನವರು, ಶ್ರೀ ಭೀಮಣ್ಣ ಖಂಡ್ರೆ ಅವರು, ಸುಮಾರು ಜನ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೋರಾಟ ಮಾಡಿದ್ದಾರೆ, ಜೈಲುವಾಸ ಅನುಭವಿಸಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು ನಮ್ಮೆಲ್ಲರಿಗೆ ಹಬ್ಬದ ದಿವಸ ನಾವೆಲ್ಲರನ್ನು ಸ್ಮರಣೆ ಮಾಡುವಂಥದ್ದು, ಅವರಿಗೆ ನಮನಗಳನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ನಾನು ಈ ವೇದಿಕೆ ಮುಖಾಂತರ ಸಮಸ್ತ ಜನತೆ ಪರವಾಗಿ ಅವರೆಲ್ಲ ರಾಷ್ಟ್ರೀಯ ನಾಯಕರುಗಳಿಗೆ, ಸ್ವಾತಂತ್ರ್ಯ ಸೇನಾನಿಗಳಿಗೆ, ತ್ಯಾಗ ಬಲಿದಾನ ಮಾಡಿದಂಥವರಿಗೆ, ಇವತ್ತು ಅವರೆಲ್ಲರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇವತ್ತು 80 ವರ್ಷಗಳು. ನಾವು ನಮ್ಮದೇ ಆದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡಂಥದ್ದು 26ನೇ ಜನವರಿ 1950. ಅಂದ್ರೆ ನೋಡಿ, ಇವತ್ತು ಈ ಒಂದು ಸುದೀರ್ಘವಾದಂತಹ ಒಂದು ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷದ ಅವಧಿಯಲ್ಲಿ ನಾವು ಬಹಳಷ್ಟು ಸಾಧನೆಯನ್ನು ಮಾಡಿದ್ದೇವೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಅನೇಕ ಸಂಪದ್ಭರಿತವಾದಂತಹ ನಾಡಾಗಿತ್ತು ಭಾರತ ದೇಶ. ಆದರೆ ಯಾರ್ಯಾರು ನಮ್ಮ ಮೇಲೆ ದಾಳಿ ಮಾಡಿದ್ರು, ಯಾರು ಇವತ್ತು ಆಳ್ವಿಕೆ ಮಾಡಿದ್ರು, ಈ ದೇಶದ ಎಲ್ಲಾ ಸಂಪತ್ತನ್ನು ಲೂಟಿ ಮಾಡಿ ಇವತ್ತು ಅವ್ರ ದೇಶಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಅವರು ಸ್ವಾತಂತ್ರ್ಯ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆ ಬಡತನ ಇತ್ತು, ಅನಕ್ಷರತೆ ಇತ್ತು, ಅಂಧಕಾರ ಇತ್ತು. ಇವತ್ತು ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ. ಬರೀ 10-15% ಮಾತ್ರ ಸಾಕ್ಷರತೆ ಇತ್ತು. ಯಾವುದೇ ಡ್ಯಾಂಗಳಿರಲಿಲ್ಲ, ನೀರಾವರಿ ಇರಲಿಲ್ಲ. ಇವತ್ತು ಅಂದು 30-35 ಕೋಟಿ ಜನರಿಗೆ ಇವತ್ತು ಆಹಾರ ಸಿಗ್ತಾ ಇರಲಿಲ್ಲ. ಕಳಪೆ ಮಟ್ಟದ ಆಹಾರ ವಿದೇಶದಿಂದ ಬರ್ತಾ ಇತ್ತು, ಜಾನುವಾರುಗಳಿಗೆ ಕೊಡುವಂಥದ್ದು. ಅಂತ ಒಂದು ಪರಿಸ್ಥಿತಿ. ಯಾವುದೇ ಶಸ್ತ್ರಾಸ್ತ್ರಗಳಿರಲಿಲ್ಲ, ಸೈನ್ಯ ಇರಲಿಲ್ಲ. ಅಂತ ಸಂದರ್ಭದಲ್ಲಿಯೂ ಸಹಿತ ಸುಮಾರು 560 ಸಂಸ್ಥಾನಗಳನ್ನು ಒಗ್ಗೂಡಿಸಿ ಭಾರತ ಒಕ್ಕೂಟದಲ್ಲಿ ಸೇರಿಸಿ ಭಾರತವನ್ನು ಬಲಿಷ್ಠವಾದಂತಹ ರಾಷ್ಟ್ರ ಮಾಡಬೇಕು ಅನ್ನುವಂತ ಕನಸು ಕಂಡಂತವರು ನಮ್ಮ ರಾಷ್ಟ್ರೀಯ ನಾಯಕರುಗಳೆಲ್ಲರೂ. ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರೂಜಿಯವರು, ವಲ್ಲಭಭಾಯಿ ಪಟೇಲ್ ರವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ಏನ್ ನಿರಂತರವಾಗಿ ನಡೆದಂತ ಹೋರಾಟದ ಫಲ ನೀವು ನೋಡ್ತಾ ಇದ್ದೀರಿ. ಭಾರತ ದೇಶ ಇದು ಇವತ್ತು ಜಗತ್ತಿನಲ್ಲೇ ಅತ್ಯಂತ ಬಲಾಢ್ಯವಾದಂತಹ, ಬಲಿಷ್ಠವಾದಂತಹ ರಾಷ್ಟ್ರ ಆಗುವಂತ ನಿಟ್ಟಿನಲ್ಲಿ ಮುನ್ನಡೆದಿದೆ. ಇವತ್ತು ಹಿಂದೆ ಏನೂ ಇರಲಿಲ್ಲ.
ಆದರೆ ಇವತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ. ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಅಂದ್ರೆ ನಮ್ಮಲ್ಲಿರುವಂತಹ ಮಾನವ ಸಂಪನ್ಮೂಲ, ನಮ್ಮಲ್ಲಿರುವಂತಹ ಇಂಜಿನಿಯರ್ಗಳು, ಡಾಕ್ಟರ್ಗಳು, ಪರಿಣಿತರು, ವಿಜ್ಞಾನಿಗಳು ಏನು ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದಾರೆ, ಅಭಿವೃದ್ಧಿ ಪಡೆದಂತಹ ದೇಶಗಳಲ್ಲಿ ಆ ದೇಶದ ಸೇವೆ ಮಾಡ್ತಾ ಇದ್ದಾರೆ, ಆಡಳಿತ ನಡೆಸ್ತಾ ಇದ್ದಾರೆ. ಅವ್ರಿಗೇನಾದ್ರೂ ವಾಪಸ್ ಪಡೆದುಕೊಂಡ್ರೆ ಅಲ್ಲೋಲು ಕಲ್ಲೋಲ ಆಗ್ತದೆ. ಹೀಗಾಗಿ ನಮ್ಮ ದೇಶದ ಯುವಕರಿಗೆ, ಅವರ ಬುದ್ಧಿಗೆ ವಿದೇಶದಲ್ಲಿ ಬಂಗಾರದ ಬೆಲೆ ಇದೆ. ಹೀಗಾಗಿ ನಮ್ಮ ಯುವಕರು, ವಿದ್ಯಾರ್ಥಿನಿಯರು ತಾವೆಲ್ಲ ಇತಿಹಾಸ ಇಟ್ಕೊಳ್ಬೇಕು. ಯಾವ ಇತಿಹಾಸ ಅರಿಯುವುದಿಲ್ಲೋ ಇತಿಹಾಸ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ನಮಗಾಗಿ ದುಡಿದಂತವರು ತಮ್ಮ ಸರ್ವಸ್ವವನ್ನು ಸಮರ್ಪಣಾ ಮನೋಭಾವದಿಂದ ತ್ಯಾಗ ಮಾಡಿದಂತವರಿಗೆ ಸ್ಮರಣೆ ಮಾಡುತ್ತಾ ಇವತ್ತು ನಾವೇನು ಸಾಧನೆ ಮಾಡಿದ್ದೇವೆ, ಮುಂದೆ ನಾವು ಯಾವ ರೀತಿಯಲ್ಲಿ ಹೋಗಬೇಕು ಅನ್ನುವಂಥದ್ರ ಬಗ್ಗೆ ನಾವು ಅವಲೋಕನ ಮಾಡುವಂಥದ್ದು ಅವಶ್ಯಕತೆ ಇದೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವೆಲ್ಲ ತಾವೆಲ್ಲ ನೋಡಿದ್ದೀರಿ. 3 ವರ್ಷ 3 ತಿಂಗಳ ಕೆಳಗಡೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ಇವತ್ತು ಸುಮಾರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಏನೇನು ನಿಮಗೆ ಭರವಸೆಯನ್ನು ಜನರಿಗೆ ಕೊಟ್ಟಿದ್ದೇವೆ, ಅವೆಲ್ಲ ಭರವಸೆಯನ್ನು ಈಡೇರಿಸುವಂತ ಒಂದು ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅನ್ನುವಂತ ಒಂದು ಮಾತನ್ನು ತಮ್ಮೊಂದಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳ ಜನ ಹೇಳಿದ್ರು, ಗ್ಯಾರಂಟಿಗಳು ಕೊಟ್ಟಂತಹ ಸಂದರ್ಭದಲ್ಲಿ ಗ್ಯಾರಂಟಿ ಕೊಟ್ಟಂತಹ ಉದ್ದೇಶ ಬಡವರಿಗೆ ಶಕ್ತಿ ಕೊಡಬೇಕು, ಮಹಿಳೆಯರಿಗೆ ಶಕ್ತಿ ಕೊಡಬೇಕು, ಶೋಷಿತರಿಗೆ ಶಕ್ತಿ ಕೊಡಬೇಕು, ಅವರಿಗೆ ಬಲವರ್ತನೆ ಮಾಡಬೇಕು ಅನ್ನುವಂಥದ್ದು. ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರಬಾರದು. ಪ್ರತಿಯೊಬ್ಬರು ಬಡತನದಿಂದ ವಿಮುಕ್ತಿಗೊಳ್ಳಬೇಕು ಅಂತ ಹೇಳಿ ನಾವು ಕೊಟ್ಟಂತಹ ಏನು ನಮ್ಮ ಗ್ಯಾರಂಟಿಗಳಿದ್ದಾವೆ ನೀವೆಲ್ಲ ನೋಡಿದಿರಿ. ಹಿಂದೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 3 ವರ್ಷಗಳವರೆಗೆ ಇವತ್ತೇನು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ, ಬೀದರ್ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಅವರೆಲ್ಲ ಸವಾಲುಗಳು ಸರಿ ಸಮಾನರು ಅಂತ ಹೇಳಿ ಮಹಿಳಾ ಇವತ್ತು ಅವರಿಗೆ ಶಕ್ತಿ ಕೊಡುವಂತಹ ರೀತಿಯಲ್ಲಿ ಬಲವರ್ತನೆ ಮಾಡಲಿಕ್ಕೆ ನಾವು 3 ಲಕ್ಷ ನಮ್ಮ ಜಿಲ್ಲೆಯಲ್ಲಿ 64,287 ಮಹಿಳೆಯರಿಗೆ, ಯಜಮಾನಿಗೆ ಇಲ್ಲಿವರೆಗೆ ಸುಮಾರು 2,000 ಕೋಟಿ ರೂಪಾಯಿ ನೇರವಾಗಿ ನೇರ ವರ್ಗಾವಣೆ ಮುಖಾಂತರ ಅವರ ಖಾತೆಯಲ್ಲಿ ಜಮಾ ಮಾಡುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ, ನಮ್ಮ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿ ಕೊಡ್ತೇವೆ. ಯಾರು ಹಸುವಿನಿಂದ ಬಳಲಬಾರದು ಅಂತ ಹೇಳಿ ಇವತ್ತು ಸುಮಾರು 13,305 ಜನ ಅವ್ರಿಗೆ ಹೆಚ್ಚುವರಿ 5 ಕೆಜಿ ಅಕ್ಕಿ ಕೊಟ್ಟು ಅದರ ಇತ್ತೀಚೆಗೆ ಕೊಡ್ತಾ ಇದ್ದೇವೆ. ಸುಮಾರು ಜುಲೈ 2023ರಿಂದ ಡಿಸೆಂಬರ್ 2024ರವರೆಗೆ 338 ಕೋಟಿ ರೂಪಾಯಿ ಅವ್ರ ಖಾತೆಯಲ್ಲಿ ಜಮಾ ಮಾಡಿದ್ದೇವೆ. ಈಗ ಡಿಸೆಂಬರ್ ಅಂದ್ರೆ ಜನವರಿ 2025ರಿಂದ 5 ಕೆಜಿ ಹೆಚ್ಚುವರಿ ಅಕ್ಕಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಸುಮಾರು 3,46,692 ಇವತ್ತು ಫಲಾನುಭವಿಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಇವತ್ತು ಕರೆಂಟ್ ಉಚಿತವಾಗಿ ಕೊಡುವಂತಹ ಕಾರ್ಯಕ್ರಮ ಆ ಕೆಬಿಗಳಿಗೆ ನಮ್ಮ ಸರ್ಕಾರದ ವತಿಯಿಂದ 558 ಕೋಟಿ ರೂಪಾಯಿ ನಾವು ಭರಿಸಿದ್ದೇವೆ. ಅದೇ ರೀತಿಯಲ್ಲಿ ಮಹಿಳಾ ಸಬಲೀಕರಣ ಯೋಜನೆ ಅಡಿಯಲ್ಲಿ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಸುಮಾರು 13,45 ಲಕ್ಷ ಮಹಿಳೆಯರು ಫ್ರೀಯಾಗಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದನ್ನು 403 ಕೋಟಿ
ಯುವನಿಧಿ ಯೋಜನೆ ಅಡಿಯಲ್ಲಿ ಪದವಿ ಪಡೆದಂತ ನಿರುದ್ಯೋಗಿ ಯುವಕರಿಗೆ ಯಾರು ಪದವಿ ಮಾಡಿದ್ದಾರೆ ಅವರಿಗೆ ಇವತ್ತು 3,000, ಇವತ್ತು ಯಾರು ಡಿಪ್ಲೊಮಾ ಮಾಡಿದ್ದವರಿಗೆ 7,000. ಹೀಗಾಗಿ ಎಲ್ಲ ಸೇರಿ ಸುಮಾರು 53 ಕೋಟಿ. ಎಲ್ಲಾ ಕಾರ್ಯಕ್ರಮಗಳು ಸೇರಿ ನಮ್ಮ ಜಿಲ್ಲೆ ಬರೀ ನಮ್ಮ ಜಿಲ್ಲೆಯಲ್ಲಿ ಇವತ್ತು 3,286.36 ಕೋಟಿ ರೂಪಾಯಿ ಇವತ್ತು ಬಡವರ ಖಾತೆಯಲ್ಲಿ ಜಮಾ ಮಾಡಿದ್ದೇವೆ. ಅನೇಕ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಪ್ರತಿಪಕ್ಷದವರು ದಿವಾಳಿ ಆಗ್ತದೆ, ಅಭಿವೃದ್ಧಿ ಆಗಲ್ಲ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಈಗ ಅವರೇ ನಾವು ಮಾಡಿದಂತ ಕಾರ್ಯಕ್ರಮ ಬೇರೆ ಬೇರೆ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಿ ಇದು ನಾವು ಘೋಷಣೆ ಮಾಡಿದ್ದು ಇಡೀ ದೇಶಕ್ಕೆ ವಿಶ್ವಕ್ಕೆ ಇದು ಮಾದರಿಯಾಗಿದೆ ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾನು ಹಿಂದೆ ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿದ್ದೆ. ಅರಣ್ಯ ಸಚಿವನಾಗಿದ್ದು ಸಹಿತ ಈ ಭಾಗದಲ್ಲಿ ರಾಜ್ಯದಾದ್ಯಂತ ನಿಮಗೆ ಗೌರವ ಬರುವಂತ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಹಾಗೆ ಅರಣ್ಯ ಖಾತೆ ಅಡಿಯಲ್ಲಿ ಇವತ್ತು ಬೀದರ್ನಲ್ಲಿ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚಿನ ಸಸಿಯನ್ನು ನೆಟ್ಟಿದ್ದೇವೆ. ಹಸಿರು ಬೀದರ್ ಮಾಡಬೇಕು ಅಂತ ಹೇಳಿ ಈಗ ನೋಡಿ ಅದರ ಫಲ ಹಿಂಗೆ ನೋಡ್ತಾ ಇದ್ದೀರಿ. ಇವತ್ತು ಮಳೆ ಕಡಿಮೆ ಇದೆ, ಕಡಿಮೆ ಇದ್ರೂ ಸಹಿತ ಎಲ್ಲಾ ಕಡೆ ಹಸಿರು ನಿಮಗೆ ಕಾಣಿಸ್ತಾ ಇದೆ. ರಸ್ತೆ ಬದಿಗಳಲ್ಲಿ ಲಕ್ಷಾಂತರ ಸಸಿಯನ್ನು ನೆಟ್ಟಿದ್ದೇವೆ, ಬ್ಲಾಕ್ ಪ್ಲಾಂಟೇಶನ್ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತೇನು ನಾವು ಪ್ರವಾಸೋದ್ಯಮ ಪರಿಸರ ಅಡಿಯಲ್ಲಿ ಇದೇ ಹೊನ್ನಿಕೇರಿ ಹತ್ರ ಇವತ್ತು ಹೈದರಾಬಾದ್ನವರು ಆಕರ್ಷಣೆ ಮಾಡುವಂತದ್ದು, ಬೀದರ್ ಜಿಲ್ಲೆಗೆ ಹೆಮ್ಮೆ ತರುವಂತಹ ರೀತಿಯಲ್ಲಿ ಒಂದು ಪರಿಸರ ಪ್ರವಾಸೋದ್ಯಮ ಯೋಜನೆಯನ್ನು ರೂಪಿಸಿದ್ದೇವೆ. ಟ್ರೆಕ್ಕಿಂಗ್ ಒಂದು ಪ್ರಾರಂಭ ಮಾಡುವಂತದ್ದು, ಅದು ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು 1-2 ತಿಂಗಳಲ್ಲಿ ಪೂರ್ಣಗೊಳಿಸಿ ಅದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ಅರಣ್ಯ ಭವನ ನಿರ್ಮಾಣ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲ ಹೊಸ ತಾಲೂಕುಗಳನ್ನು ಘೋಷಣೆ ಆಗಿದೆ, ಅಲ್ಲಿ ಅರಣ್ಯ ಭವನ ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಮಾಡಿದ್ದೇವೆ. ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲೇನೂ ಉದ್ಯಾನವನ ಇಲ್ಲ, ಆ ಎಲ್ಲಾ ಭಾಗದಲ್ಲಿ 2-2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ಯಾನವನ ನಿರ್ಮಾಣ ಮಾಡಲಿಕ್ಕೆ ನಾನು ಅರಣ್ಯ ಇಲಾಖೆ ಬೆಳಕಿಂತ ಪೂರ್ವದಲ್ಲಿ ಮುಂಗಡವಾಗಿ ಹಣ ಬಿಡುಗಡೆ ಮಾಡಿ ಈಗ ಬರುವ ಮಾರ್ಚ್ ತಿಂಗಳ ಒಳಗಾಗಿ ಅದನ್ನು ಪೂರ್ತಿ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಹೆವಿಯರಿ ಪಾರ್ಕ್ ಮಾಡಬೇಕು ಅಂತ ಹೇಳಿ ಅದಕ್ಕೂ ಹಣ ಮೀಸಲಿಟ್ಟಿದ್ದೇವೆ. ಇನ್ನು ಮುಂಬರುವಂತಹ ದಿನಮಾನಗಳಲ್ಲೂ ಸಹಿತ ಹಸಿರು ಬೀದರ್, ಸ್ವಚ್ಛ ಬೀದರ್ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಮಾಡಲಿಕ್ಕೆ, ಯಾಕೆಂದ್ರೆ ಪರಿಸರ ಪ್ರಕೃತಿ ಉಳಿದರೆ ಮಾತ್ರ ಇವತ್ತು ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ರೆ ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀರಿ. ಈಗ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವನಾಗಿಯೂ ಸಹಿತ ಅರಣ್ಯದ ಬಗ್ಗೆ ಗಮನವನ್ನು ಇಟ್ಟುಕೊಂಡು ಎರಡೂ ಇಲಾಖೆಗಳ ಸಮನ್ವಯದೊಂದಿಗೆ ಇಡೀ ರಾಜ್ಯದಾದ್ಯಂತ ನಮ್ಮಲ್ಲಿ ಎಲ್ಲೆಲ್ಲಿ ಖಾಲಿ ಸೈಟ್ಗಳಿದ್ದಾವೆ ಅಲ್ಲೆಲ್ಲ ಹಸಿರು ವನಗಳು ಪ್ರತಿಯೊಂದು ಗ್ರಾಮದಲ್ಲಿ ಮಾಡುವಂತಹ ಒಂದು ಕಾರ್ಯಕ್ರಮ ಈಗ ಬರುವಂತಹ ದಿನಮಾನಗಳಲ್ಲಿ ನಾನು ಆಯೋಜನೆ ಮಾಡುವಂತಹ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇವತ್ತು ಗ್ರಾಮೀಣಾಭಿವೃದ್ಧಿ ಸಚಿವನಾಗಿ ನೀವೆಲ್ಲ ನೋಡ್ತಾ ಇದ್ದೀರಿ. ಈ ವರ್ಷ ದುರದೃಷ್ಟವಶಾತ್ ಮಳೆ ಕಡಿಮೆ ಆಗಿದೆ, ಇಡೀ ರಾಜ್ಯದಲ್ಲೇ ಕಡಿಮೆ ಆಗಿದೆ, ಎಲ್ಲಿನೂ ಎಫೆಕ್ಟ್ ಇದೆ. ಹೀಗಾಗಿ ಜೂನ್ನಲ್ಲಿ, ಜುಲೈಯಲ್ಲಿ, ಆಗಸ್ಟ್ ಅಲ್ಲಿ ಸುಮಾರು 30-20% ಇಂದ 54% ವರೆಗೆ ಮಳೆ ಕೊರತೆಯಿಂದ ನಮ್ಮಲ್ಲಿ 4,12,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ಬಿತ್ತನೆ ಆಗಬೇಕಾಗಿತ್ತು. ಆದರೆ ಸುಮಾರು 85-90% ಬಿತ್ತನೆ ಆಗಿ ಹೆಸರು ಮತ್ತು ಉದ್ದು ಸಂಪೂರ್ಣ ನಷ್ಟ ಆಗಿದೆ. ಸೋಯಾಬೀನ್ ಮತ್ತು ತೊಗರಿ ಈಗ ಸ್ವಲ್ಪ ಬಂದಿದೆ. ಇವತ್ತು ನಮಗೆಲ್ಲ ಗೊತ್ತಿದೆ,
ಹೋದ ವರ್ಷ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇಲ್ಲಿಗೆ ಆಹ್ವಾನ ಮಾಡಿ ಇವತ್ತು ಬರ ವೀಕ್ಷಣೆ ಮಾಡಿಸಿ ಅವರಿಗೆ ಹೆಚ್ಚುವರಿಯಾಗಿ SDRF NDRF ಏನ್ ದುಡ್ಡು ಬರುತ್ತೆ ಅದಕ್ಕೆ ದುಪ್ಪಟ್ಟು ಹಣ ಕೊಡಿಸಿ ಸುಮಾರು 270 ಕೋಟಿ ರೂಪಾಯಿ ಸುಮಾರು 2.5 ಲಕ್ಷ ನಮ್ಮ ರೈತರ ಖಾತೆಗೆ ಹಣ ಜಮಾ ಮಾಡುವಂತದ್ದು ಮಾಡಿದ್ದೇವೆ. ಆಗಲೇ ದಾಖಲೆ ಪ್ರಮಾಣದಲ್ಲಿ ಇವತ್ತು ನಮ್ಮ ಜಿಲ್ಲಾಡಳಿತನು ಅಷ್ಟೇ ಸಕ್ರಿಯವಾಗಿ ಕೆಲಸ ಮಾಡಿದ್ದಕ್ಕಾಗಿ ನಮಗೆ ನಮ್ಮ ಜಿಲ್ಲೆಯ ಇತಿಹಾಸದಲ್ಲಿ 246 ಕೋಟಿ ರೂಪಾಯಿ ಬೆಳೆ ವಿಮೆ ರೈತರ ಖಾತೆಯಲ್ಲಿ ಜಮಾ ಆಗಿದೆ. 236 ಕೋಟಿ ಬಿಡುಗಡೆ ಆಗಿದೆ. 10 ಕೋಟಿ ಮಾತ್ರ ಈಗ ಒಂದು ತಿಂಗಳ ಒಳಗಾಗಿ ಬಿಡುಗಡೆ ಆಗ್ತದೆ. ಇದೆಲ್ಲ ಸೇರಿದ್ರೆ ಹೋದ ವರ್ಷ ರೈತರಿಗೆ ಸುಮಾರು 520 ಕೋಟಿ ರೂಪಾಯಿ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂತಹ ಒಂದು ಕೆಲಸ ನಾವು ಮಾಡಿದ್ದೇವೆ. ಈ ವರ್ಷ ಸಹಿತ ಯಾರು ಆತಂಕ ಪಡಬೇಕಾಗಿಲ್ಲ. ಎಷ್ಟು ಬೆಳೆ ನಷ್ಟ ಆಗಿದೆ ಅದಕ್ಕೆ ಬೆಳೆ ವಿಮೆ ಇರ್ಬೋದು, SDRF NDRF ಅಡಿಯಲ್ಲಿ ಏನೀಗ ಗ್ರೌಂಡ್ ಟ್ರೂತಿಂಗ್ ನಡೀತಾ ಇದೆ, ಬರ ಘೋಷಣೆ ಏನ್ ಮಾನದಂಡ ಇದೆ ಆ ಮಾನದಂಡದ ಅಡಿಯಲ್ಲಿ ಘೋಷಣೆ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆ ಕೇಂದ್ರಕ್ಕೆ ಕೊಟ್ಟಿದ್ದೇವೆ. ಅದಾದ ಮೇಲೆ ರೈತರಿಗೆ ಪರಿಹಾರ ಕೊಡುವಂತಹ ಒಂದು ಕೆಲಸ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಹೀಗಾಗಿ ರೈತರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಏನ್ ಕಾರಂಜ ಯೋಜನೆ ಇದೆ, ಮಾಂಸ ನೀರು ಬರ್ತದೆ, ಅದರಲ್ಲಿ ಮೇಕೆದಾಟು ನೀರಾವರಿ ಸುಮಾರು 200 ಕೋಟಿ ರೂಪಾಯಿಯಲ್ಲಿ ಆ ಒಂದು ಯೋಜನೆ ನಡೀತಾ ಇದೆ. ನಮ್ಮಲ್ಲಿ ಔರಾದ್ನಲ್ಲಿ 36 ಕೆರೆಗಳು ತುಂಬುವಂಥದ್ದು, ಅದು 500 ಕೋಟಿಯಲ್ಲಿ 300 ಕೋಟಿಗೆ ಟೆಂಡರ್ ಆಗಿದೆ. ಹಾಗೆ ಈ ಸಲ ಈಗ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಹೋಗಿ ಮನವಿ ಮಾಡಿ ಇವತ್ತು ನಾನು ಪ್ರಯತ್ನ ಮಾಡಿದ್ದಕ್ಕಾಗಿ ಇವತ್ತೇನು ಸುಮಾರು ಕಾರಂಜ ಬಲದಂಡೆ ಕಾಲುವೆ 100 ಕಿಲೋಮೀಟರ್ 131 ಕಿಲೋಮೀಟರ್ ಇದೆ. ಆ 131 ಕಿಲೋಮೀಟರ್ ವರೆಗೆ CC ಲೈನಿಂಗ್ ಮಾಡಲಿಕ್ಕೆ 180 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿದ್ದೇನೆ. ಅದಕ್ಕೆ ಹೊರತುಪಡಿಸಿ ಏನ್ ಬ್ಯಾರೇಜ್ಗಳು ದುರಸ್ತಿಯಲ್ಲಿದ್ದು ಒಂದು ಬ್ಯಾರೇಜ್ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಕ್ಕೂ ಇವತ್ತು ನಮಗೆ ಅನುದಾನ ಮಂಜೂರಾತಿ ಆಗಿದೆ. ಅವೆರಡೂ ಕಾಮಗಾರಿಗಳು ಆದಷ್ಟು ಶೀಘ್ರದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಯಾವ ರೀತಿಯಲ್ಲಿ ನಾನು ಯಾರು ಗುಳೆ ಹೋಗಬಾರ್ದು, ಯಾರು ಇವತ್ತು ಪ್ರಧಾನಿ ಈ ಕಡೆ ಗ್ರಾಮದಿಂದ ತೆಲಂಗಾಣ ಮಹಾರಾಷ್ಟ್ರಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಹಿಂದೆ ನಮ್ಮ ಸರ್ಕಾರ ಮನ್ರೇಗಾ ಯೋಜನೆಯಲ್ಲಿ ದುಡಿಯುವ ಕೈಗಳಿಗೆ ಕೆಲಸ ಕೊಡುವಂತ ಕಾರ್ಯ ನಾವು ಮಾಡಿದ್ದೇವೆ. ಆದರೆ ಈಗ ಕೇಂದ್ರ ಸರ್ಕಾರ BBG ರಾಮ್ಜಿ ಅಂದ್ರೆ ಹಿಂದಿನ ಮನ್ರೇಗಾ ರದ್ದು ಮಾಡಿ ಅದನ್ನು ಜಾರಿಗೆ ತಂದು ನಮ್ಮ ವಿರೋಧ ಇತ್ತು. ಏಕೆಂದ್ರೆ ಹಿಂದೆ 90-10 ಅನುಪಾತ ಇತ್ತು. 90% ಕೇಂದ್ರ, 10% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಈಗ 60-40 ಅನುಪಾತ ಮಾಡಿದೆ. ಈ 60-40 ಅನುಪಾತದಲ್ಲಿ ರಾಜ್ಯದ ಮೇಲೆ ಹೆಚ್ಚಿನ ಒಂದು ಹೊರೆ ಆಗ್ತದೆ. ಹೆಚ್ಚಿನ ಹೊರೆ ಸುಮಾರು 3,500 ಕೋಟಿ ಆದರೂ ಪರವಾಗಿಲ್ಲ. ರೈತರಿಗೆ, ಬಡವರಿಗೆ, ಶೋಷಿತರಿಗೆ, ಕೂಲಿ ಕಾರ್ಮಿಕರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಜುಲೈ 1ನೇ ತಾರೀಕಿನಿಂದ ಇದು ಅನುಷ್ಠಾನ ಮಾಡಿದ್ದೇವೆ. ಮತ್ತೆ ಇದರ ಅಡಿಯಲ್ಲಿ ಇದೇ ರೀತಿಯ ಅನೇಕ ಯೋಜನೆಗಳು, ಅನೇಕ ಕಾಮಗಾರಿಗಳು ಇವತ್ತು ಬೋರ್ವೆಲ್ ರೀಚಾರ್ಜ್ ಇರ್ಬೋದು, ತೆರೆದ ಬಾವಿ ಇರ್ಬೋದು, ಇವತ್ತು ಕಾಂಪೋಸ್ಟ್ ಇರ್ಬೋದು, ಇತರ ರಸ್ತೆ ಚರಂಡಿ ಇರ್ಬೋದು, ಇವತ್ತು ಶಾಲಾ ಕೋಣೆಗಳು ನಿರ್ಮಾಣ ಮಾಡುವಂಥದ್ದು, ಸರ್ಕಾರಿ ಏನು ಇವತ್ತು ನಮ್ಮ ಬಿಲ್ಡಿಂಗ್ ಇದಾವೆ ಅದಕ್ಕೆ ಕಂಪೌಂಡ್ ಮಾಡುವಂಥದ್ದು ಇರ್ಬೋದು, ಹಲವಾರು ಕಾರ್ಯಕ್ರಮಗಳು, ನೀರಾವರಿ ಯೋಜನೆಗಳು, ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂತಹ ಕಾರ್ಯಕ್ರಮಗಳು ತೆಗೆದುಕೊಳ್ಳಬಹುದಾಗಿದೆ. ಹೀಗಾಗಿ ನಾನು ಎಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನಮ್ಮಲ್ಲಿರುವಂತಹ ಏನು 181 ಗ್ರಾಮ ಪಂಚಾಯತ್ಗಳಿದ್ದಾವೆ, ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಏನ್ ಕೂಲಿ ಕಾರ್ಮಿಕರು ಬರ್ತಾರೆ ಆ ಕೂಲಿ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ
ಎಷ್ಟು ಬೇಡಿಕೆ ಅದಾದ ಮೇಲೆ ಉದ್ಯೋಗನೂ ಕೊಡಬೇಕು, ಹಾಗೆ ಅವರ ಏನು ಕೂಲಿ ಇದೆ 15 ದಿವಸಗಳ ಒಳಗಾಗಿ ಅವ್ರ ಖಾತೆಯಲ್ಲಿ ಜಮಾ ಮಾಡಬೇಕು ಅಂತ ಹೇಳಿದ್ದಾರೆ. ಜುಲೈಯಿಂದ ಇಲ್ಲಿವರೆಗೆ 3 ಲಕ್ಷ ಕೂಲಿ ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ಅವರಿಗೆ ಹಣಾನು ಪಾವತಿ ಆಗ್ತಾ ಇದೆ. 3 ತಿಂಗಳಿಗಾಗಿ ಬೀದರ್ಗೆ ನಾನು 48 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯನ್ನು ಮಾಡಿದ್ದೇನೆ. ಇದಕ್ಕೆ ಅನುದಾನದ ಕೊರತೆ ಇಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸುಮಾರು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏಕ ಗ್ರಾಮ ಕುಡಿಯುವ ನೀರಿನ ಯೋಜನೆ ನಡೀತಾ ಇದೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯೂ ನಮ್ಮಲ್ಲಿ ನಡೀತಾ ಇದೆ. ಹೀಗಾಗಿ 2 ಯೋಜನೆಗಳ ಅಡಿಯಲ್ಲಿ ಇವತ್ತು ನಾವು ಸುಮಾರು 892 729 ಕೋಟಿ ಅಂದರೆ ಒಟ್ಟಿಗೆ ಸುಮಾರು 1600 ಕೋಟಿಯಲ್ಲಿ ಈಗಾಗಲೇ ಸುಮಾರು 80% ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮುಂದೆ ಬರುವಂತ ಏನು 30 ವರ್ಷಗಳವರೆಗೆ ಯಾವುದೇ ಹಳ್ಳಿಗಳಲ್ಲಿ ಲಕ್ಷಾಂತರ ಇವತ್ತು ಮನೆಗಳಿದ್ದಾವೆ, ಲಕ್ಷಾಂತರ ಜನ ಇದ್ದಾರೆ, ಅವರೆಲ್ಲರಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕು ಅನ್ನುವಂಥದ್ದು. ಅದರಲ್ಲಿ ಈ ವರ್ಷ ಬರಗಾಲ ಬಿದ್ದರೂ ಸಹಿತ ಟಾಸ್ಕ್ ಫೋರ್ಸ್ಗೆ ಮೊದಲು 4 ಕೋಟಿ ಕೊಟ್ಟಿದ್ದೇವೆ. ಈಗ ಪ್ರತಿ MLA ಕ್ಷೇತ್ರಕ್ಕೆ 11 ಕೋಟಿ 6 ಕೋಟಿ ಕೊಟ್ಟಿದ್ದೇವೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಈ 1500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಕಾಮಗಾರಿಗಳು ನಡೀತಾ ಇದೆ, ಗುಣಮಟ್ಟದ ಕಾಮಗಾರಿ ನಡೆದು ಪ್ರತಿಯೊಂದು ಪರಿಶುದ್ಧಾಂತಿ ಪರಿಸರ ಪಂಗಡದ ಬಡಾವಣೆಗಳಿಗೆ, ಎಲ್ಲಾ ಹಟ್ಟಿಗಳಿಗೆ, ತಾಂಡಗಳಿಗೆ ಎಲ್ಲ ಕಡೆ ಇವತ್ತು ಶುದ್ಧ ಕುಡಿಯುವ ನೀರು ಕೊಡುವಂತಹ ಒಂದು ಕಾರ್ಯಕ್ರಮ ಯೋಜನೆ ಅದು ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅನ್ನುವಂತ ಮಾತನ್ನು ತಾವೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಸಹಿತ ಸುಮಾರು ಪ್ರತಿಯೊಂದು ಹೋಬಳಿಗೆ ಒಂದೊಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಇವತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಇವತ್ತು ಹೀಗಾಗಿ ಅಲ್ಪಸಂಖ್ಯಾತರಿಗಾಗಿ ಇವತ್ತು ನಾವು ಅಬ್ದುಲ್ ಕಲಾಂ ವಸತಿ ಶಾಲೆ, ಈಗ ಸುಮಾರು 40-45 ವಸತಿ ಶಾಲೆಗಳು ನಿರ್ಮಾಣ ಮಾಡಿ ಆ ವಸತಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಶೋಷಿತ ಮಕ್ಕಳಿಗೆ, ಬಡವರಿಗೆ ಎಲ್ಲರಿಗೆ ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಸುಮಾರು 3 ವಸತಿ ಶಾಲೆಗಳನ್ನು ಮೇಲ್ದರ್ಜೆಗೇರಿಸಿ PUC ಪದವಿ ಪೂರ್ವ ಕಾಲೇಜು ಅಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೇವೆ. ಹಾಗೆ ಅದಕ್ಕೆ ಎಲ್ಲಾ ರೀತಿಯ ಮೂಲ ಸೌಕರ್ಯವನ್ನು ಕೊಡ್ತಾ ಇದ್ದೇವೆ. ಹೀಗಾಗಿ ಶಿಕ್ಷಣದಲ್ಲಿಯೂ ಸಹಿತ ಜಿಲ್ಲೆಯಲ್ಲಿ ಬಹಳಷ್ಟು ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಪರಿಜಾತಿ ಪರಿಸರ ಪಂಗಡದ ಏನು ವಸತಿ ನಿಲಯಗಳಿದ್ದಾವೆ, ಇವತ್ತೇನು ಮೆಟ್ರಿಕ್ ಪೂರ್ವದ ಬಾಲಕರ ಬಾಲಕಿಯರ ವಸತಿ ನಿಲಯ, ಮೆಟ್ರಿಕ್ ನಂತರದ ಬಾಲಕರ ಬಾಲಕಿಯರ ವಸತಿ ನಿಲಯ, ಇವೆಲ್ಲದಕ್ಕೆ ಸುಸಜ್ಜಿತವಾದಂತಹ ಕಟ್ಟಡಗಳಿಗೆ ಅನುದಾನ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಅಂಬೇಡ್ಕರ್ ನಿಗಮ ಇರ್ಬೋದು, ಇತರ ಎಲ್ಲಾ ನಿಗಮಗಳು, ಗೋವಿ ನಿಗಮ ಇದೆ, ಇವತ್ತು ಆಂಧ್ರ ನಿಗಮ ಇದೆ, ಇವತ್ತು ಮರಾಠ ನಿಗಮ ಇದೆ, ವಿಶ್ವ ಲಿಂಗಾಯತ ನಿಗಮ ಇದೆ, ವಾಲ್ಮೀಕಿ ನಿಗಮ ಇದೆ, ಹಿಂದುಳಿದವರ ನಿಗಮ ಇದೆ, ದೇವರಾಜ ನಿಗಮ ಇದೆ. ಎಲ್ಲಾ ನಿಗಮಗಳ ಅಡಿಯಲ್ಲಿ ಇವತ್ತು ಅನೇಕ ಯೋಜನೆಗಳು, ಬಡತನ ನಿರ್ಮೂಲನೆ ಮಾಡುವಂತ ಅನೇಕ ಯೋಜನೆಗಳು ಇವತ್ತು ನಾವು ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಸುಧಾರಣೆ ಆಗಬೇಕು ಅಂತ ಹೇಳಿ ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂತಹ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳಿದ್ದಾವೆ. ಕಚ್ಚಾ ರಸ್ತೆ ಇದೆ, ಮಡ್ ರಸ್ತೆ ಇದೆ, ಇವತ್ತು ಬಿಟುವಿನ ರಸ್ತೆನೂ ಸ್ವಲ್ಪ ಇದೆ, ಮೆಟ್ಲಿಂಗ್ ಮಾಡಿದ ರಸ್ತೆ ಇದೆ. ಎಲ್ಲಾ ರಸ್ತೆಗಳು ಕಲ್ಯಾಣ ಪಥ ಯೋಜನೆ ಅಡಿಯಲ್ಲಿ ಸುಮಾರು 130 ಕಿಲೋಮೀಟರ್ 112 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಪ್ರಗತಿ ಪಥ ಯೋಜನೆಯಲ್ಲಿ 107 ಕೋಟಿ ರೂಪಾಯಿ ಮೊತ್ತದಲ್ಲಿ ಸುಮಾರು 110 ಕಿಲೋಮೀಟರ್ ಸುಮಾರು ರಸ್ತೆಯನ್ನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಹೀಗಾಗಿ ಇದು ಗ್ರಾಮೀಣ ಭಾಗದ